ನಮಸ್ಕಾರ ಸ್ನೇಹಿತರೆ. ಇಂದಿನ ಕತೆ ಸುಖಿ ದಾಂಪತ್ಯದ ಗುಟ್ಟು. ನಾನೊಮ್ಮೆ ಒಂದು ಪಾಶ್ಚಾತ್ಯ ದೇಶದಲ್ಲಿದ್ದಾಗ ಒಬ್ಬರು ನಿಮಗೆ ಮದುವೆಯಾಗಿ ಎಷ್ಟು ವರ್ಷವಾಯಿತು ಎಂದು ಕೇಳಿದರು. ನಾನು 28 ವರ್ಷ ಎಂದೆ. ಆಗ ಅವರು ಒಬ್ಬಳೇ ಹೆಂಡತಿಯೊಂದಿಗೆ ಅಷ್ಟು ವರ್ಷ ಹೇಗಿದ್ದೀರಿ ಎಂದು ಆಶ್ಚರ್ಯಪಟ್ಟರು. ನಾನು ಅವರಿಗೆ ಹೇಳಿದೆ, ನನ್ನದೇನೂ ವಿಶೇಷವಲ್ಲ, ನನ್ನ ಅಜ್ಜ ಅಜ್ಜಿ ದಂಪತಿಗಳಾಗಿ 70 ವರ್ಷಗಳ ಕಾಲ ಇದ್ದರು ಎಂದೆ. ಅವರಿಗೆ ನಂಬಲು ಆಗಲಿಲ್ಲ. ನನ್ನ ಅಜ್ಜ ಅಜ್ಜಿ ಚೆನ್ನಾಗಿಯೇ ಬದುಕಿದರು. ಅಂದರೆ ಅವರಲ್ಲಿ ಜಗಳ, ಮನಸ್ತಾಪ, ವಿಚಾರಭೇದ ಇರಲಿಲ್ಲವೆಂದಲ್ಲ. ಒಂದೊಂದು ಬಾರಿ ಅವರು ಜಗಳಾಡುತ್ತಿದ್ದರೆ 7 ಜನ್ಮಗಳಲ್ಲಿ ವೈರಿಗಳಾಗಿದ್ದರೇನೋ ಎನ್ನಿಸುತ್ತಿತ್ತು. ಆದರೆ ಅದು ಕೆಲವು ಕ್ಷಣಗಳು ಮಾತ್ರ. ಊಟ ಮುಗಿದ ಮೇಲೆ ನನ್ನ ಅಜ್ಜ ವರ್ತಮಾನ ಪತ್ರಿಕೆ ಓದುವರು. ಆಗ ನಮ್ಮ ಅಜ್ಜಿ ಪಕ್ಕದಲ್ಲೇ ಕೂಡಿರಬೇಕು. ಆಕೆ ಇಲ್ಲದಿದ್ದರೆ ಅವಳನ್ನು ಹುಡುಕಾಡಿ ಕರೆದುಕೊಂಡು ಬಂದು ಕೂಡಿರಿಸಿಕೊಳ್ಳುವರು. ಆಕೆಗೂ ಪೂರ್ತಿ ಕಿವುಡು, ಕೂಗಿದರೂ ಕೇಳಿಸುತ್ತಿರಲಿಲ್ಲ. ಆದರೆ ಅಜ್ಜ ಆಕೆಗೆ ಅಂದಿನ ರಾಜಕೀಯ, ದಿನದ ವಾರ್ತೆಗಳನ್ನೆಲ್ಲ ವರ್ಣಿಸಿ ಹೇಳುವರು. ಆಕೆ ನಡುವೆ ನಕ್ಕು, ಹೌದೇ, ಇಂದಿರಮ್ಮ ಹಾಗಂದಳೆ, ಮುರಾರಿ ಏನಂತಾರೆ ಅದಕ್ಕೆ, ಅವರು ಹೇಳುವುದೇನೋ ಅವಳು ಕೇಳುವುದೇನೋ, ಹೀಗೆ ಸುಮಾರು 1 ತಾಸು ತಪ್ಪದೇ ನಡೆಯುತ್ತಿತ್ತು. ಒಂದು ದಿನ ನಾನು ಅಜ್ಜನನ್ನು ಕೇಳಿದೆ, ಅಜ್ಜ, ನೀನು ಯಾಕೆ ಅಜ್ಜಿಗೆ ಪೇಪರ್ ಓದಿ ಹೇಳುತ್ತೆ? ಆಕೆಗೆ ಏನೂ ತಿಳಿಯುವುದೂ ಇಲ್ಲ, ಕೇಳಿಸುವುದೂ ಇಲ್ಲ. ಆಗ ಅಜ್ಜ ಹೇಳಿದ, ನನಗೆ ಗೊತ್ತಿಲ್ಲೇನೋ ಆಕೆಗೆ ಕೇಳಿಸೋದಿಲ್ಲವೆಂದು. ಗಂಡ ತನಗೋಸ್ಕರ 1 ತಾಸು ಕುಳಿತು ಏನೋ ವಿಚಾರ ಹೇಳುತ್ತಾನೆ ಎಂಬ ತೃಪ್ತಿ ಆಕೆಗೆ. ಅದಕ್ಕೆ ಹೀಗೆ ಮಾಡುತ್ತೇನೆ. ನಾನು ಅಜ್ಜಿಯನ್ನು ಕೇಳಿದೆ, ಅಜ್ಜಿ, ನಿನಗೆ ರಾಜಕಾರಣ ತಿಳಿಯೋದಿಲ್ಲ, ಕೇಳಿಸೋದೂ ಇಲ್ಲ, ಯಾಕೆ ಕೂತು ಕೇಳುತ್ತೆ? ಆಗ ಅಜ್ಜಿ ಹೇಳಿದಳು, ಹುಚ್ಚಪ್ಪ, ನನಗೇನು ತಿಳಿದದೋ ರಾಜಕಾರಣ, ಯಾರಿಗೆ ಬೇಕದು? ನಾ ಯಾಕೆ ಸುಮ್ಮನೆ ಕೂತು ಕೇಳ್ತೀನಿ ಗೊತ್ತದ ಏನೋ? ನಾ ಕೇಳಿದ್ರೆ ಅವರಿಗೊಂದು ಸಮಾಧಾನ, ಅವರಿಗೆ ಸಮಾಧಾನ ಆದ್ರೆ ಅಷ್ಟೇ ಸಾಕು ನನಗೆ. ಎಷ್ಟು ಅದ್ಭುತ ಈ ಬದುಕಿನ ರೀತಿ. ಗಂಡನ ತೃಪ್ತಿಗೆಂದು ಹೆಂಡತಿ, ಹೆಂಡತಿಯ ಪ್ರೀತಿಗಾಗಿ ಪ್ರಯತ್ನಿಸುವ ಗಂಡ, ಅದು ಮದುವೆಯಾಗಿ 50 ವರ್ಷಗಳ ನಂತರ. ಅವರ ದೀರ್ಘ ದಾಂಪತ್ಯದ ಗುಟ್ಟು ಇದು. ಬದುಕಿನ ಸಂಬಂಧಗಳು ತುಂಬ ನಾಜೂಕು. ಅವುಗಳನ್ನು ಭದ್ರ ಮಾಡುವ ಒಂದೇ ಸಾಧನ ತ್ಯಾಗ. ತ್ಯಾಗ ಬಹು ದೊಡ್ಡದಾಗಬೇಕಿಲ್ಲ. ಸಣ್ಣ ಪುಟ್ಟ ಹೊಂದಾಣಿಕೆಗಳು, ಪರಸ್ಪರರ ಆಸಕ್ತಿಗಳನ್ನು ಗಮನಿಸಿ ಅವುಗಳಿಗೆ ಪ್ರಾಮುಖ್ಯತೆ ನೀಡಿದಾಗ ಸಂತೃಪ್ತಿ ತಾನಾಗಿಯೇ ಮೂಡುತ್ತದೆ. ನಾನೇ ಹೆಚ್ಚು, ನಾನೇ ಸದಾ ಗೆಲ್ಲಬೇಕು ಎಂಬ ಅಹಂಕಾರದಿಂದ ಸಂಬಂಧದ ಬೆಸುಗೆ ಬಿಚ್ಚಿ ಹೋಗುತ್ತದೆ. ಸುಖಿ ಸಂಸಾರದಲ್ಲಿ ಯಾರೂ ಗೆಲ್ಲುವುದಿಲ್ಲ, ಯಾರೂ ಸೋಲುವುದಿಲ್ಲ. ಮತ್ತೊಬ್ಬರ ಶಕ್ತಿಗಳನ್ನು ಮೆಚ್ಚಿಕೊಳ್ಳುತ್ತಾ ಅವರ ಕೊರತೆಗಳನ್ನು ಮರೆಯುತ್ತಾ ಸಾಗಿದಾಗ 100 ವಸಂತಗಳು ಉರುಳಿದರೂ ದಾಂಪತ್ಯ ಮದುವೆಯ ದಿನದ ಸುವಾಸನೆಯನ್ನು ಉಳಿಸಿಕೊಳ್ಳುತ್ತದೆ. ಬದುಕು ಸಾರ್ಥಕವಾಗುತ್ತದೆ.